ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಶುರುವಾಗಿದೆ. ಹೈ ಅಲರ್ಟ್ನಲ್ಲಿ ಸದ್ಯಕ್ಕೆ ಸೇನೆ ಇದೆ. ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಭದ್ರತಾ ಸಲಹೆಗಾರ ದೋವಲ್ ಅವರು ಸಭೆಯನ್ನ ನಡೆಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಮತ್ತು ಅಮಿತ್ ಶಾ ಅವರ ಹೈ ಪ್ರೊಫೈಲ್ ಮೀಟಿಂಗ್ ಜರುಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇತ್ತ ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಯುದ್ಧ ತಯಾರಿಗೆ ಶಸ್ತ್ರಾಭ್ಯಾಸಗಳು ನಡೀತಾ ಇದೆ ಭರದಿಂದ. ಭೂ ವಾಯು ನೌಕಾ ಗಡಿಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ. ಕೇವಲ ಈ ಲ್ಯಾಂಡ್ ಟು ಲ್ಯಾಂಡ್ ಅಟ್ಯಾಕ್ ಮಾಡೋದಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ ಭಾರತ. ಅರೇಬಿಯನ್ ಸಿ ಮೂಲಕ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋ ನಿಟ್ಟಿನಲ್ಲಿ ಸಮರಾಭ್ಯಾಸವನ್ನ ಅದನ್ನ ಎಕ್ಸಸೈಸ್ ಅಂತಾರೆ. ಸೊ ಅದನ್ನ ಈ ಸಮುದ್ರ ಮಾರ್ಗದಲ್ಲೂ ಕೂಡ ನಡೆಸಲಾಗ್ತಾ ಇದೆ. ಮತ್ತು ಖುದ್ದಾಗಿ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ಏನನ್ನು ಮಾಡಬೇಕು, ಯಾವ ರೀತಿ ನಮ್ಮ ರೆಸ್ಪಾನ್ಸ್ ಇರಬೇಕು ಪಾಕಿಸ್ತಾನಕ್ಕೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದ್ರ ಸಲುವಾಗಿ ಸೇನಾ ಮುಖ್ಯಸ್ಥರೇ ಭೇಟಿ ಕೊಟ್ಟಿದ್ದಾರೆ. ಅದೊಂದು ಫೋಟೋ ಬಹಳ ವೈರಲ್ ಆಗ್ತಾ ಇತ್ತು. ಶ್ರೀಕೃಷ್ಣನ ಭಗವದ್ಗೀತೆ ಹೇಳುವಂತಹ ಸಮಯ, ಅಂದ್ರೆ ಶ್ರೀಕೃಷ್ಣ ಅರ್ಜುನ ಇರ್ತಾನೆ, ಮುಂದೆಗಡೆ ಒಂದು ಶ್ಲೋಕ ಇರುತ್ತೆ, ಅಲ್ಲಿ 3 ಜನ ನಿಂತಿದ್ದಾರೆ.